ತುಂಗಭದ್ರಾ ಕ್ರಸ್ಟ್ ಗೇಟ್ ಅಳವಡಿಸುವಂತಹ ಕಾರ್ಮಿಕರಿಗೆ ಬಂಪರ್ ಆಫರ್ ಅನ್ನು ಕೊಡಲಾಗ್ತಾ ಇದೆ. ಪ್ರತಿಯೊಬ್ಬ ಕಾರ್ಮಿಕರಿಗೆ ತಲಾ 50,000 ರೂಪಾಯಿ ನೀಡುವುದಾಗಿ ಭರವಸೆಯನ್ನ ಕೊಡಲಾಗಿದೆ. ವೈಯಕ್ತಿಕವಾಗಿ ತಲಾ 50,000 ನೀಡುವ ಭರವಸೆಯನ್ನ ನೀಡಿದ್ದಾರೆ ಜಮೀರ್ ಅಹಮದ್. ಜಲಾಶಯದ ಸ್ಟಾಪ್ ಗೇಟ್ ಅಳವಡಿಸುವಂತಹ ಕಾರ್ಯದಲ್ಲಿರುವಂತಹ ಕಾರ್ಮಿಕರು ನಿನ್ನೆ ಜಲಾಶಯ ವೀಕ್ಷಣೆಯ ವೇಳೆ ಭರವಸೆಯನ್ನ ನೀಡಿದ್ದಾರೆ ಸಚಿವ ಜಮೀರ್ ಅಹಮದ್. ಇದೊಂದು ಕಷ್ಟದ ಟಾಸ್ಕ್ ಆಗಿದೆ. ಸೊ ಇದನ್ನ ಯಶಸ್ವಿಯಾಗಿ ನಿರ್ವಹಿಸಬೇಕಾದಂತ ಒತ್ತಡ ಇದೀಗ ಪಾಪ ಕಾರ್ಮಿಕರ ಮೇಲೆ ಇದೆ. ಎಲ್ಲರೂ ಯಾವಾಗ ಆಗುತ್ತೆ, ಹೇಗಾಗುತ್ತೆ, ಇದಕ್ಕಷ್ಟು ಸವಾಲಿದೆ, ಇನ್ನು ಟೈಮ್ ಆಯಿತು ಅಥವಾ ವಿಫಲ ಆಯಿತು ಅಥವಾ ಇನ್ನೊಂದು ಆಪ್ಷನ್ ಇದೆ, ಈ ಥರ ಎಲ್ಲ ಮಾತಾಡ್ತಾ ಇರ್ಬೋದು. ಆದರೆ ಅಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಮಿಕರಿಗೆ ಒತ್ತಡ ಇದೆ ಮತ್ತು ಅಷ್ಟು ಸುಲಭವೂ ಇಲ್ಲ. ಹಾಗಾಗಿ ನಿನ್ನೆ ಜಮೀರ್ ಅಹಮದ್ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಿ, ಜಮೀರ್ ಅಹಮದ್ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕಾರ್ಮಿಕರನ್ನು ಮಾತಾಡಿಸ್ತಾರೆ. ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಅಂದರೆ ಹೇಗೆ ಸಮಸ್ಯೆ ಇದೆ, ಎಷ್ಟು ಜನ ಇದ್ದಾರೆ, ಯಾವ್ಯಾವ ಕೆಲಸವನ್ನು ಮಾಡ್ತಾರೆ ಅಂತ ಅದನ್ನೆಲ್ಲ ಕೇಳಿಸ್ಕೊಂಡು ಆನಂತರ ಚೆನ್ನಾಗಿ ಕೆಲಸ ಮಾಡಿ ಒಬ್ರೊಬ್ರಿಗೂ 50,000 ಕೊಡ್ತೀನಿ ಅನ್ನುವಂಥ ಭರವಸೆಯ ಮಾತನ್ನು ಅಲ್ಲಿ ಆಡಿದ್ದಾರೆ. ಸೊ ಅಲ್ಲಿ ಕಾರ್ಮಿಕರಿಗೆ ಸಾಕಷ್ಟು ಟಾಸ್ಕ್ಗಳಿದೆ, ಅಂದರೆ ಸವಾಲುಗಳಿದೆ, ಒತ್ತಡನೂ ಇದೆ. ಈಸಿ ಆದಂಥ ಕೆಲಸ ಅಲ್ಲ ಇದು. ಒಂದು ಕಡೆಯಲ್ಲಿ ನೀರು ಸೇವ್ ಆಗಬೇಕು ಅಂತ ನೋಡಬೇಕು, ಇನ್ನೊಂದು ಕಡೆಯಲ್ಲಿ ಡ್ಯಾಮ್ಗೆ ಬೇರೆ ರೀತಿಯಾದಂಥ ಸಮಸ್ಯೆ ಆಗದೇ ಇರೋ ರೀತಿಯಲ್ಲೂ ಕೂಡ ನೋಡ್ಕೊಳ್ಬೇಕು.